ಆಳ್ವಾಸ್ ಸಾಂಸ್ಕೃತಿಕ ವೈಭವ ಫೆಬ್ರವರಿ 19ರಂದು ಕುಮಟಾ ಪಟ್ಟಣದ ಚಿತ್ರಗಿ ಮೈದಾನದಲ್ಲಿ ನಡೆಯಲಿದೆ. ಈ ಕುರಿತಾಗಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಲಾಯಿತು. ಆಳ್ವಾಸ್ ನುಡಿಸಿರಿ ವಿರಾಸತ್ ಕುಮಟಾ ಘಟಕದ ಆಶ್ರಯದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಫೆಬ್ರವರಿ 19ರಂದು ಕುಮಟಾ ಪಟ್ಟಣದ ಚಿತ್ರಗಿ ಮೈದಾನದಲ್ಲಿ ನಡೆಯಲಿದ್ದು, ಈ ಕುರಿತಾಗಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಫೆಬ್ರವರಿ 19ರಂದು ಆಳ್ವಾಸ್ ನುಡಿಸಿರಿ ವಿರಾಸತ್ ಕುಮಟಾ ಘಟಕದ ಆಶ್ರಯದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ಚಿತ್ರಗಿಯ ಪುರಸಭೆಯ ಜಾಗದಲ್ಲಿ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಿದ್ದು, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆ ಸಹಕಾರ ನೀಡಬೇಕು ಎಂದು ಆಯೋಜಕರು ವಿನಂತಿಸಿಕೊಂಡರು. ಆಳ್ವಾಸ್ ನುಡಿಸಿರಿಯ ಡಾಕ್ಟರ್ ವಿನಾಯಕ್ ಭಟ್ ಗಾಡಿಮನೆ ಮಾತನಾಡಿ, ಆಳ್ವಾಸ್ ನುಡಿಸಿರಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರ ಮಾರ್ಗದರ್ಶನದಲ್ಲಿ ಭಾರತದ ಸಾಂಪ್ರದಾಯಿಕ ಕಲೆಗಳು, ಯೋಗ ಮತ್ತು ಮಲ್ಲಕಂಬ ಪ್ರದರ್ಶನ ನಡೆಸುತ್ತಿದ್ದೇವೆ. ಕುಮಟಾ ಘಟಕದಲ್ಲಿ 12 ಐಟಂ ಪ್ರದರ್ಶಿಸಲಿದ್ದಾರೆ. ಯಕ್ಷಗಾನದ ತೆಂಕು ಮತ್ತು ಬಡಗುತಿಟ್ಟಿನ ಕಾರ್ಯಕ್ರಮ, ಆಂಧ್ರ, ಮಣಿಪುರ, ಗುಜರಾತ್, ಪಶ್ಚಿಮ ಬಂಗಾಳ ರಾಜ್ಯಗಳ ಸಾಂಸ್ಕೃತಿಕ ನೃತ್ಯ ಪ್ರಕಾರಗಳನ್ನು ನಡೆಸಲಾಗುತ್ತಿದೆ. ಭಾರತೀಯ ಸಾಂಸ್ಕೃತಿಕ ಕಲೆಗಳ ಶಾಸ್ತ್ರೀಯ ಪರಿಚಯ ಮಾಡುವ ಉದ್ದೇಶದಿಂದ ಸೃಜನಾತ್ಮಕ, ಕಲಾತ್ಮಕ ನೃತ್ಯ ಪ್ರಕಾರಗಳನ್ನು ಮಾಡುತ್ತಿದ್ದೇವೆ. ತಮ್ಮೆಲ್ಲರ ಸಹಕಾರ ಕಾರ್ಯಕ್ರಮಕ್ಕೆ ಸದಾ ಇರಲಿ ಎಂದರು. ವಿಶೇಷ ಮತ್ತು ವಿಭಿನ್ನ ರೀತಿಯಲ್ಲಿ ದಕ್ಷಿಣ ಕನ್ನಡ ಮತ್ತು ಜಿಲ್ಲೆಯಲ್ಲಿ ಈಗಾಗಲೇ ನಡೆಯುತ್ತಿರುವ ರೀತಿಯಲ್ಲಿ ಸೃಜನಾತ್ಮಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಸರ್ವರ ಸಹಕಾರ ಕೋರಿದರು. ಕಳೆದ 15 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. 2013ರಲ್ಲಿ ವಿಶ್ವ ನುಡಿಸಿರಿ ವಿರಾಸತ್ ಅಂತ ಮಾಡಿದಾಗ ಆ ಸಮಯದಲ್ಲಿ ಎಲ್ಲ ಕಡೆಯಲ್ಲಿ ನಾವು ಘಟಕವನ್ನು ಮಾಡಿದ್ವಿ. ಸಿರ್ಸಿ ಇರ್ಬೋದು, ಕುಮಟಾ ಇರ್ಬೋದು, ಹೊನ್ನಾವರ ಇರ್ಬೋದು. ಈ ಘಟಕಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ, ಭಾರತದ ಸಾಂಪ್ರದಾಯಿಕ ಕಲೆಗಳು ಮತ್ತು ಯೋಗ ಬಹಳ ಮುಖ್ಯವಾಗಿ, ಆಮೇಲೆ ಮಲ್ಲಕಂಬ, ಇಷ್ಟು ಐಟಮ್ಗಳನ್ನು ಇಟ್ಕೊಂಡು ನಾವು ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತುದಾರರಿಂದ ತರಬೇತಿಯನ್ನು ಕೊಡಿಸಿ, ಆ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ಮತ್ತು ಈ ತರಬೇತಿಯನ್ನು ಸಂಸ್ಥೆಯಲ್ಲಿ ಕೊಡಿಸಿ ಅವರನ್ನು ಇಟ್ಟುಕೊಂಡು ನಾವು ಎಲ್ಲ ಕಡೆಗಳಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಈಗ ನಾವೀಗ ಉದ್ದೇಶಿತವಾದಂತಹ ಕುಮಟಾ ಕಾರ್ಯಕ್ರಮ ಇದೆ. ಕುಮಟಾ ಘಟಕವನ್ನು ಮಾನ್ಯ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಸಂತೋಷ್ ಕುಮಾರ್ ಅವರು, ಹಾಗೆ ವಿನಾಯಕ್ ಅವರು, ಸಂತೋಷ್ ನಾಯಕ್ ಮತ್ತು ವಿನಾಯಕ್ ನಾಯಕ್ ಮತ್ತು ಇತರ ಎಲ್ಲ ಅವರ ಸ್ನೇಹಿತ ವರ್ಗ ಇದೆ, ಇವರ ಒಂದು ನೇತೃತ್ವದಲ್ಲಿ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. 12 ಐಟಮ್ಗಳನ್ನು ಅವತ್ತು ನಮ್ಮ ಮಕ್ಕಳು ಪ್ರದರ್ಶನ ಮಾಡ್ತಾರೆ. ಇದರಲ್ಲಿ ಮೊದಲನೇದಾಗಿ ನಮ್ಮ ಐಟಮ್ಗಳಲ್ಲಿ ಕರಾವಳಿಯ ಅತ್ಯಂತ ಮುಖ್ಯವಾದ ಕಲೆಯಾದ ಯಕ್ಷಗಾನದ ಬಡಗು ಮತ್ತು ತೆಂಕುತಿಟ್ಟಿನ 2 ಕಾರ್ಯಕ್ರಮಗಳು, ಸುಮಾರು 15 ನಿಮಿಷ ಪ್ರತಿ ಕಾರ್ಯಕ್ರಮ, ಒಟ್ಟು 3.5 ಗಂಟೆಯ ಅವಧಿಯಲ್ಲಿ 12 ಐಟಮ್. ಜೊತೆಗೆ ಮಲ್ಲಕಂಬ ಇರುತ್ತೆ, ಆಮೇಲೆ ಯೋಗದ ಕಾರ್ಯಕ್ರಮ ಇರುತ್ತೆ, ಯೋಗ ಎಲ್ಲ ಪ್ರದರ್ಶನ ಮಾಡ್ತಾರೆ. ಎಲ್ಲ ಒಂದು ಸಮೂಹ ಎಷ್ಟು ಅಂದರೆ ಒಂದು 50 ವಿದ್ಯಾರ್ಥಿಗಳು ಒಟ್ಟಿಗೆ ಮಾಡೋದು, ಎಲ್ಲವೂ ಮಿನಿಮಮ್ 50 ವಿದ್ಯಾರ್ಥಿಗಳು ಒಂದೊಂದು ಐಟಮ್ನಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಆಂಧ್ರ, ಆಮೇಲೆ ಮಣಿಪುರ, ಆಮೇಲೆ ಗುಜರಾತ್, ಪಶ್ಚಿಮ ಬಂಗಾಳ, ಈ ರಾಜ್ಯಗಳ ಪ್ರಾತಿನಿಧಿಕ ಕಲೆಗಳು ಏನಿದ್ದಾವೆ, ಅದು ಕಥಕ್ ಇರ್ಬೋದು, ಭರತನಾಟ್ಯ ಇರ್ಬೋದು, ಕೂಚುಪುಡಿ ಇರ್ಬೋದು, ಈ ರೀತಿಯಲ್ಲಿ ಏನಿದ್ದಾವೆ ಅವುಗಳನ್ನು, ವಿಶೇಷವಾಗಿ ಪುರುಲಿಯ ಅಂತ ಪಶ್ಚಿಮ ಬಂಗಾಳದ ಒಂದು ಗ್ರಾಮೀಣವಾದಂತಹ ಒಂದು ಸಿಂಹ ನೃತ್ಯ, ಅದು ವಿಶೇಷವಾಗಿ ಅಂತಹ ನೃತ್ಯಗಳನ್ನು ಕೂಡ ಅಲ್ಲಿಂದಲೇ ಕರೆಸ್ಕೊಂಡು ಅವರ ವಿದ್ಯಾರ್ಥಿಗಳಿಗೆ ಒಂದು ಟ್ರೈನಿಂಗ್ ಕೊಟ್ಟು ಅದನ್ನು ನಾವಿಲ್ಲಿ ತೋರಿಸ್ತೀವಿ. ಶಾಸಕರಾದ ದಿನಕರ್ ಶೆಟ್ಟಿ ಮಾತನಾಡಿ, ಆಳ್ವಾಸ್ ನುಡಿಸಿರಿ ವಿರಾಸತ್ ಕುಮಟಾ ಘಟಕದ ಆಶ್ರಯದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ಚಿತ್ರಗಿಯ ಪುರಸಭೆಯ ಜಾಗದಲ್ಲಿ ಕಾರ್ಯಕ್ರಮ ನಡೆಸಲು ಉದ್ದೇಶಿಸಿದ್ದು, ನಾವು ಚಿಕ್ಕ ಸಹಯೋಗ ನೀಡುತ್ತಿದ್ದೇವೆ. ಇದು ಯಾವುದೇ ರಾಜಕೀಯ ಅಥವಾ ಪಕ್ಷದ ಕಾರ್ಯಕ್ರಮ ಅಲ್ಲ. ಈ ಹಿಂದೆ ಶಾಸಕರಾಗಿದ್ದ ಶಾರದಾ ಶೆಟ್ಟಿ ಮಾಡಿಸಿದ್ದರು. ಈಗ ನಾನು ಇಲ್ಲಿ ಶಾಸಕನಾಗಿರುವ ಕಾರಣ ಸಹಕಾರ ನೀಡುತ್ತಿದ್ದೇನೆ ಅಷ್ಟೇ. ಎಲ್ಲರೂ ಒಂದಾಗಿ ಭಾಗವಹಿಸಿ ಎಂದರು. ಸುಮಾರು 500 ಜನ ತರಬೇತಿ ಪಡೆದ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಯಾವುದೇ ಪಕ್ಷದ ಕಾರ್ಯಕ್ರಮವಲ್ಲ. ಎಲ್ಲರೂ ಎಲ್ಲ ಭೇದ ಭಾವವನ್ನ ಮರೆತು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು. 19ನೇ ತಾರೀಕಿಗೆ ಒಂದೇ ದಿನ ಕಾರ್ಯಕ್ರಮ ಮಾಡುವುದು, ಹಿಂದೆ ಮಾಡಿ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ನಾವು ಮುಂಚೆ ಕುಮಟಾ ಹಬ್ಬ, ಆಮೇಲೆ ಕುಮಟಾ ಉತ್ಸವ ಮಾಡಿದ್ರು, ಆಮೇಲೆ ವೈಭವ ಅಂತ ಮಲ್ಕಿ ಗ್ರೌಂಡಲ್ಲೆಲ್ಲ ಮಾಡಿದ್ರು. ಅದ್ರ ಈ ಸರಿ ನಮಗೆ ಮಲ್ಕಿ ಗ್ರೌಂಡಲ್ಲಿ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟವರು ನಮಗಿಂತ ಮೊದಲೇ ತೊಗೊಂಡ್ಬಿಟ್ರು. ಹೀಗಾಗಿ ಈ ಒಂದು ಕಾರ್ಯಕ್ರಮ ನಾವು ಚಿತ್ರಗಿಯಲ್ಲಿ ಮುನ್ಸಿಪಾಲ್ಟಿನ ಒಂದು ಜಾಗ ಇದೆ, ಬೇಕಾದಷ್ಟು ಸ್ಥಳ ಇರೋದ್ರಿಂದ ಅಲ್ಲಿ ಮಾಡೋಣ. ಹೊಸದು
ಅಲ್ಲಿ ಪಾರ್ಕಿಂಗ್ ಆಗಲಿ ಮತ್ತೊಂದಾಗಲಿ, ಮತ್ತು ಅಘನಾಶಿನಿಯಿಂದ ಆ ರೋಡಿಗೆ ಮಾಡಿದರೆ ಅಲ್ಲಿ ಜನ ಬರ್ತಾರೆ, ಹಳಕಾರದಿಂದ ರೋಡ್ ಇರೋದ್ರಿಂದ ಅಲ್ಲಿ ಜನ ಬರ್ತಾರೆ, ಹೆಗಡೆಯಿಂದ ಬರ್ತಾರೆ. ಕುಮಟಾ ಟೌನ್ ಏನು ಮಾರ್ಕೆಟ್ ಇದೆ ಅಲ್ಲಿಂದಲೂ ಎಲ್ಲರೂ ಬರಲಿಕ್ಕೆ ಸಮೀಪ ಆಗ್ತದೆ, ಇದಕ್ಕಿಂತ ಸಮೀಪ ಆಗ್ತದೆ. ಕೆಲವಷ್ಟು ಪ್ರದೇಶ ಊರಿಗಿರೋರು ಸ್ವಲ್ಪ ದೂರ ಆಗ್ಬೋದು ಬಿಟ್ಟರೆ ಆ ಭಾಗದವರಿಗೂ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಮಾಡ್ತಾ ಇದ್ದೇವೆ. ಈ ವೇಳೆ ಆಳ್ವಾಸ್ ನುಡಿಸಿರಿಯ ಡಾಕ್ಟರ್ ವಿನಾಯಕ್ ಭಟ್, ಚಿನ್ಮಯ್ ಭಟ್, ಮಹೇಶ್ ಶೆಟ್ಟಿ ಗೋಕರ್ಣ, ವಿನಾಯಕ್ ಭಟ್ ಸಂತೆಗುಳಿ, ವಿನಾಯಕ್ ನಾಯ್ಕ್, ಪಾಂಡುರಂಗ ಪಟ್ಕಾರ್ ಸೇರಿದಂತೆ ಹಲವರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.